ನೀವು ಬಂದಿರೋ ಕಾರಣ ಕೇಳಿ ತುಂಬಾ ಖುಷಿ ಆಯ್ತು. ಧಾರಾಳವಾಗಿ ಕರ್ಕೊಂಡು ಹೋಗಿ. ಒಂದ್ ಮಾತು ಭೂಪತಿಗೂ ಹೇಳ್ಬಿಟ್ಟು ಹೋಗ್ತೀವಿ. ಅವನು ಮನೇಲಿದ್ದಾನ? ಮಾ ಅಕ್ಕ ನಕ್ಷತ್ರ ಹೇಳ್ದೆ ಕೇಳ್ದೆ ಬಂದು ಸರ್ಪ್ರೈಸ್ ಕೊಡ್ತಿದ್ದೀರಾ? ಏನ್ ವಿಷಯ? ವಿಷಯ ಇರೋದಕ್ಕೆ ಬಂದಿರೋದು ಪುಟ. ಏನಮ್ಮ ಅದು? ನಿನ್ ಮುಖ ನೋಡು, ತಾವ್ರೆ ಹೂವ ತರ ಹರಳ್ಕೊಂಡ್ ನಗ್ತಿದೆ. ವಿಷಯ ಏನು ಅಂತ ಗೊತ್ತಾದ್ರೆ ನೀನು ಇಷ್ಟೇ ಖುಷಿ ಪಡ್ತೀಯ. ಏನಮ್ಮ ಅದು ಅಷ್ಟೊಂದು ಖುಷಿ ವಿಚಾರ? ಇವಳನ್ನ ಮನೆ ಕರ್ಕೊಂಡು ಹೋಗ್ತಿದೀವಪ್ಪ. ನಕ್ಷತ್ರ, ನೀನು ನಮ್ ಜೊತೆ ಮನೆಗ್ ಬರ್ತಿದ್ಯಾ ಕಣೆ. ನನ್ ಮನೆನಾ? ನನ್ಗೆ ಯಾವ್ದಮ್ಮ ಮನೆ? ಅರೆ, ಯಾಕೆ ಹೀಗೆ ಕೇಳ್ತಿದ್ಯಾ? ನೀನ್ ಹುಟ್ಟಿ ಬೆಳೆದಿರೋ ಮನೆ ಇಲ್ವಾ? ಆ ಮನೆ ಕರ್ಕೊಂಡು ಹೋಗೋಕ್ ಬಂದಿದ್ದೀನಿ. ಅಲ್ಲಿಗೆ ಬರ್ಬೇಕು ಅಂತ ನನ್ಗೂ ಆಸೆ ಇದೆ, ಆದ್ರೆ ಆಗಲ್ಲ ಅಂತ ಗೊತ್ತಲ್ವಾ? ಮತ್ ಯಾಕೆ ಸುಮ್ನೆ? ನನ್ಗೋಸ್ಕರ ಅಪ್ಪನ ಎದುರಾಕೊಂಡು ನೋವು ತಿನ್ಬೇಡಮ್ಮ. ಇನ್ಯಾವತ್ತೂ ಆ ವಟಾರ ಕಾಲಿಡಕ್ಕಾಗಲ್ಲ ಅಂತ ಗೊತ್ತು ನನ್ಗೆ. ಅಯ್ಯೋ, ಅದೆಲ್ಲ ಹಳೆ ಕತೆ ಕಣೆ. ಈಗ ನಿಮ್ಮ ಅಪ್ಪನೇ ಹೇಳಿ ಕಳಿಸಿರೋದು. ನಕ್ಷತ್ರನ ನಮ್ಮ ಮನೆ ಕರ್ಕೊಂಡ್ ಬಾ ಅಂತ ಅವರೇ ಹೇಳಿದ್ದು. ಅದಕ್ಕೆ ಅಲ್ವಾ ನಾವು ಬಂದಿರೋದು. ಅಪ್ಪ ಕಳಿಸಿದ್ದ? ಅಪ್ಪ ನನ್ನ ಮನೆ ಕರೀತಿದಾರಾ? ಹೂ ಕಣೆ. ಅಲ್ಲಮ್ಮ, ಅವ್ರಿಗೆ ನನ್ ಮೇಲೆ ಸಿಟ್ಟೇನಿಲ್ವಾ? ಇಲ್ಲ ಪುಟ. ಅವ್ರು ನನ್ನ ಮಗಳು ಅಂತ ಒಪ್ಕೊಂಡ್ರ? ಅದಕ್ಕೆ ಅಲ್ವಾ ನಾವಿಲ್ಲಿಗೆ ಬಂದಿರೋದು. ಅಲ್ಲಮ್ಮ, ನಿಜವಾಗ್ಲೂ ಇದೆಲ್ಲ ಆಯ್ತಾ? ನೀನ್ ನಿಜ ಹೇಳ್ತಿದ್ಯಾ? ಅಪ್ಪ ನಿಜವಾಗ್ಲೂ ಹಾಗಂದ್ರ? ನನ್ನ ಮಗಳು ಅಂದ್ರ? ಹೂ ಕಣೆ, ಅವರೇ ಕರೆದಿದ್ದು. ಅವ್ರು ಮಾಡಿದ ತಪ್ಪೇನು ಅಂತ ಅವ್ರಿಗೆ ಅರ್ಥ ಆಗಿದೆ. ಈಗ ಅವರೇ ವಾಪಸ್ ಬಾ ಅಂತ ಕರೀತಾ ಇದ್ದಾರೆ. ಹೋಗು ಪುಟ್ಟ, ಬೇಗ ರೆಡಿ ಆಗಿ ಬಾ. ಹಾ, ಈಗ್ಲೇ ಹೊಟ್ಟೆ. ನನ್ನ ಮನೆ ನೋಡ್ಬೇಕು, ಅಪ್ಪನ್ ನೋಡ್ಬೇಕಮ್ಮ. ಅದರಲ್ಲೂ ನೀನು ನನ್ನ ಕತ್ತಿ ಹಿಡಿದು ಹೊರಗಡೆ ತೂಗಿರೋ ಮನೆಗೆ ನಾನು ಯಾವತ್ತೂ ಕಳ್ಸ್ಕೊಡೋಣ. ನೀನ್ ನನ್ನ ಜೊತೆ ಇಲ್ಲೇ ಇಲ್ಲೇ. ಭೂಪತಿ, ಏನಾಗಿದೆ ನಿಂಗೆ? ಅವ್ರ ಅಮ್ಮನೇ ಬಂದು ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ತಡಿಯಕ್ಕೆ ನಿಂಗೇನ್ ರೈಟ್ಸ್ ಇದೆ? ಅಮ್ಮ, ಅದು ಹಾಗಲ್ಲ. ನೋ, ಅದು ಅವ್ರ ಮನೆ ವಿಷಯ. ಏನೇ ಇರ್ಲಿ, ಅವ್ರಿಗೆ ಬಿಟ್ಟಿದ್ದು. ನಿಂಗೆಂತ ಕ್ಲೋಸ್ ಫ್ರೆಂಡ್ ಆದ್ರೂ ಅವ್ರ ಪರ್ಸನಲ್ ಲೈಫ್ನ ಎಂಟರ್ ಆಗೋಷ್ಟು ಹತ್ರ ಆಗ್ಬಾರ್ದು. ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದಾರೆ, ಕರ್ಕೊಂಡು ಹೋಗ್ಲಿ ಬಿಡೋ, ತಡಿಬೇಡ. ಅಲ್ಲ ಭೂಪತಿ,
ಈ ವಿಷಯ ಕೇಳಿ ನೀನ್ ತುಂಬಾ ಖುಷಿ ಪಡ್ತೀಯ ಅನ್ಕೊಂಡಿದ್ದೆ. ಖುಷಿಯಾಗಿ ನಕ್ಷತ್ರನ ನಮ್ ಜೊತೆ ಕಳಿಸ್ಕೊಡ್ತೀಯ ಅನ್ಕೊಂಡೆ. ಆದ್ರೆ ನೀನ್ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲಪ್ಪ. ಅಲ್ಲಪ್ಪ, ನಕ್ಷತ್ರ ಹೀಗೆ ನಮ್ಮನ್ನೆಲ್ಲ ಬಿಟ್ಟು ಎಲ್ಲೋ ಇರೋ ಬದಲು ನಮ್ ಜೊತೆನೆ ಇದ್ರೆ ನಿನಗ್ ಖುಷಿ ಅಲ್ವಾ? ತುಂಬಾನೇ ಖುಷಿ ಇದೆ. ಮತ್ ಯಾಕಪ್ಪ ಕಳಿಸ್ಕೊಡ್ತಾ ಇಲ್ಲ? ನಕ್ಷತ್ರನ ಕರ್ಕೊಂಡ್ ಬಾ ಅಂತ ಅವ್ರ ಅಪ್ಪನೇ ಹೇಳಿರೋದು. ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ? ನಿಮ್ಮ ಮಾತ್ ಮೇಲೆ ನನ್ಗೆ ಯಾವಾಗ್ಲೂ ನಂಬಿಕೆ ಇದ್ದೇ ಇರುತ್ತಮ್ಮ. ನಂಬಿಕೆ ಇಲ್ಲದೆ ಇರೋದು ಆ ಮನುಷ್ಯನ ಮೇಲೆ, ಅದಕ್ಕೆ ಕಳಿಸ್ತಿಲ್ಲ. ಭೂಪತಿ ಏನ್ ಹೇಳ್ತಿದ್ಯೋ? ನಕ್ಷತ್ರ, ನಿನ್ ತಂದೆನ ನಾನು ನಂಬಲ್ಲ. ಅವ್ರು ಹೇಗೆ ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ನೀನ್ ಮನೆಗೆ ಬರಲೇಬೇಕು ಅಂತ ಅವ್ರ ಮನ್ಸಲ್ಲಿದ್ರೆ ಅವರಾಗೆ ಬಂದು ನನ್ನನ್ನು ಕೇಳಿ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಇವಳು ಎಲ್ಲಿಗೂ ಹೋಗಲ್ಲ. ಅಲ್ಲ ಭೂಪತಿ, ಹೀಗಂದ್ರೆ ಹೇಗಪ್ಪ? ಅವ್ರಾದ್ರೇನೋ ನಾನಾದ್ರೇನೋ ಒಟ್ನಲ್ಲಿ ನಮ್ಮನೆ ಕರ್ಕೊಂಡು ಹೋಗ್ತಿದೀವಿ ತಾನೆ. ಇದ್ರಲ್ಲಿ ವ್ಯತ್ಯಾಸ ಏನಿದೆ? ತುಂಬಾನೇ ವ್ಯತ್ಯಾಸ ಇದೆಯಮ್ಮ. ಅವಳನ್ನ ಮನೆಯಿಂದ ಒದ್ದು ಹೊರಗಡೆ ಹಾಕಿದ್ದು ನೀವಲ್ಲ, ಅವರು. ಹಾಗಿದ್ಮೇಲೆ ಅವರಾಗೆ ಬಂದು ಕೇಳಿ ಕರ್ಕೊಂಡು ಹೋಗಿ ಮನೆಗೆ ಸೇರಿಸ್ಕೋಬೇಕು. ಇನ್ಯಾರ ಜೊತೆನೂ ನಾನು ಇವಳನ್ನ ಕಳ್ಸ್ಕೊಡಲ್ಲ. ಸಾರಿ ಅಮ್ಮ, ಇದು ನನ್ನ ಫೈನಲ್ ಡೆಸಿಷನ್. ಮೇಡಮ್, ರಿಪೋರ್ಟ್ಸ್ ಬಂದಿರೋ ಡೇಟ್ ನೆನಪಿದ್ಯಾ? ಡೇಟ್? ಎಂಗೇಜ್ಮೆಂಟ್ ದಿನ ರಿಪೋರ್ಟ್ ಕೈಗೆ ಬಂದಿದ್ದು ಅಂದ್ರೆ ಓಕೆ, 10 days ಬ್ಯಾಕ್. ಒಂದ್ ನಿಮಿಷ ಇರಿ, ಆ ಡೇಟ್ಸ್ ಅಲ್ಲಿ ಇದೆಯಾ ನೋಡ್ತೀಯಾ? ಸಾರಿ ಮೇಡಮ್, ನೀವು ಕೇಳಿರೋ ರಿಪೋರ್ಟ್ಸ್ ಈ ಡೇಟ್ಸ್ ಅಲ್ಲಿ ಇಲ್ಲ. ಅಂದ್ರೆ ಎಲ್ಲಾ ಡಿಲೀಟ್ ಮಾಡಿಸಿದಾಳೆ. ಈ ಮಟ್ಟಿಗೆ ನಾಗಬಂದಿ ಹಾಕಿದಾಳೆ ಅಂದ್ರೆ ಡೌಟೇ ಬೇಡ. ಏನೋ ದೊಡ್ಡ ಸೀಕ್ರೆಟ್ ಇರಬೇಕು. ಸರಿ, ನಾನು ಹೊರಡ್ತೀನಿ. ಹೇಗಾದ್ರೂ ಮಾಡಿ ಆ ರಿಪೋರ್ಟ್ನ ಹುಡ್ಕಕ್ ಟ್ರೈ ಮಾಡು. ಅಮ್ಮ ಹೇಳಿ ಕಳ್ಸಿರೋದು ಮರಿಬೇಡ. ಮೇಡಮ್ಮ, ಅವ್ರಿಗೆ ಹೇಳಿ ನನ್ನ ಕೈಲಾಗಿದ್ದೆಲ್ಲ ಮಾಡಿದ್ದೀನಿ, ಆದ್ರೂ ಏನು ಯೂಸ್ ಆಗಿಲ್ಲ ಅಂತ. ಆಯ್ತಾಯ್ತು, ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡು. ಸರಿ ಮೇಡಮ್. ಇವಳು ಶ್ವೇತಾ ಮೇಡಮ್ PA ಅಲ್ವಾ? ಇಲ್ಲಿ ಯಾಕೆ ಬಂದಿದ್ದಾಳೆ? ಭೂಪತಿ, ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಅವ್ರ ಮನೆ ವಿಷಯ ಅವ್ರಿಗೆ ಬಿಟ್ಬಿಡು. ಅಮ್ಮ, ನಾನು ಇವ್ರ ಮನೆಯವನೇ ಅಮ್ಮ. ಅವ್ರ ಕೈ ತುತ್ತು ತಿಂದೀನಿ, ಆಮೇಲೆ ಮಾತಾಡದೆ ಇರಕ್ಕಾಗತ್ತಾ? ಜಯಮ್ಮ, ನಾನು ಹೀಗೆ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಆ ಮನುಷ್ಯ ಇಲ್ಲಿಗೆ ಬರಬೇಕು, ಇವಳು ಕೊಡ್ಬೇಕಾಗಿರೋ ಮರ್ಯಾದಿನ ಕೊಡಬೇಕು. ಆದ್ಮೇಲೆನೆ ಇವಳು ಇಲ್ಲಿಂದ ಹೋಗೋದು. ಯಾಕ್ ಭೂಪತಿ ಈಗ ಆಡ್ತಿದ್ಯಾ? ನಾನು ಹೋಗ್ತೀನಿ, ನನ್ನ ಬಿಟ್ಬಿಡು. ಆಗಲ್ಲ, ನಾನು ಕಳ್ಸಲ್ಲ ನಕ್ಷತ್ರ. ನೀನಿಂಗ್ ಹಠ ಮಾಡಿದ್ರೆ ಹೇಗೋ? ನನ್ಗ ಆಸೆ ಇರಲ್ವಾ ನನ್ ಮನೆಗೆ ಹೋಗ್ಬೇಕು ಅಂತ? ಯಾಕೆ ತಡಿತಿದ್ಯಾ ಭೂಪತಿ? 23 ವರ್ಷ ಕಾದಿದ್ದೀನಿ ಕಡೋ ಈ ದಿನಕ್ಕೋಸ್ಕರ. ನನ್ನ ಜೀವನದಲ್ಲಿ ಮೊದಲನೇ ಸಲ ನನ್ನಪ್ಪ ನನ್ನ ಬಗ್ಗೆ ಒಳ್ಳೇದ್ ಮಾತಾಡ್ತಿರೋದು, ನನ್ನ ಪ್ರೀತಿಸ್ತಿರೋದು, ನನ್ನ ಬಯಸಿ ಮನೆ ಕರಿತಿರೋದು. ಅವ್ರು ಅಷ್ಟಂದ್ರಲ್ಲ ಸಾಕು ನನ್ಗೆ. ಅದ್ರ ಮೇಲೆ ನಾನು ಯಾವ ದೊಡ್ಡ ಸ್ಕಿನ್ನೂ ತೋರ್ಸಲ್ಲ. ಅವ್ರು ಇಲ್ಲಿಗೆ ಬರ್ಲೇಬೇಕು, ನನ್ ಕೈ ಹಿಡಿಬೇಕು, ಕಾಲಿಡಿಬೇಕು, ಯಾವುದು ಬೇಡ. ಅವ್ರು ಬಾ ಅಂದ್ರಲ್ಲ ಸಾಕು ಭೂಪತಿ.
ಅವ್ರ ಬದಲಾಗಿದೆ ದೊಡ್ಡ ಖುಷಿ ಕಣೋ. ಖುಷಿ ಅಲ್ಲ ನಕ್ಷತ್ರ, ಅನುಮಾನ. ಅವ್ರು ಬದಲಾಗಿರೋದೇ ಒಂದು ದೊಡ್ಡ ಅನುಮಾನ. ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ನಿಮ್ ತಂದೆ ಬದಲಾಗಿದ್ದಾರೆ ಅಂದ್ರೆ ಏನ್ ಹೇಳ್ತಿದ್ಯಾ ಭೂಪತಿ? ಸುಮ್ನೆ ಏನೇನು ಅನ್ಮಾಡ ಪಡ್ಬೇಡ. ನನ್ನ ಅಪ್ಪನ ಬಗ್ಗೆ ನೀನಾಗಲ್ಲ ಮಾತಾಡ್ಬೇಡ. ನೀನ್ ಸತ್ರು ಪರವಾಗಿಲ್ಲ ಅಂತ ಮೊನ್ನೆ ತಾನೇ ಹೇಳೋದವರು ಅಷ್ಟು ಬೇಗ ಮನ್ಸು ಬದಲಾಯಿಸ್ಬಿಟ್ರ? ಅಷ್ಟು ಬೇಗ ಒಳ್ಳೆಯವರಾಗ್ಬಿಟ್ರ? ಯಾವ ದೇವ್ರು ಅಷ್ಟು ಒಳ್ಳೆ ಬುದ್ಧಿ ಕೊಟ್ಟಿರೋದು? ಭೂಪತಿ, ನೀನ್ ಇಷ್ಟೆಲ್ಲ ಹೇಳ್ಬೇಕಾದ್ರೆ ನನಗೂ ಯಾಕೋ ಅನುಮಾನ ಬರ್ತಿದೆ. ಇವತ್ ಬೆಳಿಗ್ಗೆ ಏನೋ ದಿಢೀರ್ ಕೆಲಸ ಬಂತು ಅಂತ ಮನೆಯಿಂದ ಈಚೆ ಹೋಗಿದ್ ಮನುಷ್ಯ ಬರ್ತಾ ಬೇರೆ ತರನೇ ಇದ್ರು. ನಡವಳಿಕೆ, ಮಾತು ಎಲ್ಲ ಚೇಂಜ್. ಮನೆಗೆ ಬರ್ತಿದ್ದಂಗೆ ಇವತ್ತು ನಕ್ಷತ್ರನ ಹೋಗಿ ಕರ್ಕೊಂಡು ಬಂದ್ಬಿಡು ಅಂತ ಅಂದ್ರು. ನಕ್ಷತ್ರ ಮನೆಗೆ ಬರ್ತಾಳಲ್ಲ ಅನ್ನೋ ಖುಷಿಲಿ ನಾನಿದು ಯಾವುದನ್ನು ಗಮನಿಸ್ಲೇ ಇಲ್ಲ. ಆದರೆ ಈಗ ನನಗೂ ಅನುಮಾನ ಬರ್ತಾ ಇದೆ.